ಇವತ್ತು ಲೆಕ್ಕ ಕೊಡು ಚಳುವಳಿ ಲೆಕ್ಕ ಕೊಡು ಅಂತೀಯಲ್ಲಪ್ಪ. ನೀನು ಫಸ್ಟ್ ಲೆಕ್ಕ ಕೊಡು. ಕೂಡಲ ಸಂಗಮ ಪೀಠಕ್ಕೆ ಕಾರ್ಯಕ್ರಮಗಳಿಗೆ, ಅಲ್ಲಿ ಮೀಸಲಾತಿ ಹೋರಾಟಕ್ಕೆಲ್ಲ ಇಲ್ಲಿಂದ ಎತ್ಕೊಂಡು ಹೋಗಿದೆಯಲ್ಲ ದುಡ್ಡು, ದವಸ ಧಾನ್ಯ, ಹಳ್ಳಿಗೆ ಹೋಗಿ ದುಡ್ಡು ಎತ್ತಿದೆಯಲ್ಲ, ದುಡ್ಡು ಎತ್ತಿದೆಯಾ, ಅಕ್ಕಿ ಎತ್ತಿದೆಯಾ? ಏನು ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯಾ? ಸುಮ್ಮನಿದ್ದೀವಿ ಅಂದ ತಕ್ಷಣ ನೀನು ಏನಾದರೂ ಮಾತಾಡಿದ್ರೆ ನಡೆದೋಗುತ್ತೆ ಅಂತ ತಿಳ್ಕೊಂಡಿದೀಯಾ? ಜನರ ಮುಂದೆ ನಾವು ತರ್ತೀವಿ, ಬೇಕಾದಷ್ಟು ನಮ್ಮ ಹತ್ರ ಪಟ್ಟಿ ಇದೆ. ನೀನು ಎಲ್ಲಿ ಒಯ್ದು ಕೊಟ್ಟಿದೀಯಾ, ಅದನ್ನು ಎಷ್ಟು ಬಳಸಿದೀಯಾ, ಎಷ್ಟು ಮಾರ್ಕೊಂಡಿದ್ದೀರಿ, ಏನು ನೀನು ಮುಂದೆ ಬಿಟ್ಟು ಮಾಡ್ತಾ ಇದೆಯಲ್ಲ, ಅವನ ಚರಿತ್ರೆ ಏನು, ಯಾರ ಚರಿತ್ರೆ ಏನು, ಎಲ್ಲದೂ ಗೊತ್ತೈತೆ. ನೀವು ಎಷ್ಟೆಷ್ಟು ಮಾರ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಎಲ್ಲದೂ ನಾವು ಲೆಕ್ಕ ಕೊಡಿ. ಕೂಡಲ ಸಂಗಮ ಪೀಠದ ಹೋರಾಟದ ಲೆಕ್ಕವನ್ನು ಕೇಳೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಏನು ನಿನಗೇನ ಹೋರಾಟ ಬರೋದು? ಸಮಾಜವನ್ನು ಬಳಸ್ಕೊಂತದೆಯಲ್ಲ, ಇಲ್ಲಿವರೆಗೂ ಎಲ್ಲೋಗಿದ್ದಿ? ಇದು ನಡೆಯೋದಿಲ್ಲ. ಕಾನೂನು ರೀತಿ ಇವತ್ತು ನಾವು ಆಲ್ರೆಡಿ ಉಚ್ಚಾಟನೆಯನ್ನು ಮಾಡಿದ್ದೀವಿ. ಸ್ವಾಮೀಜಿ ಅನ್ನೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ಆದರೂ ನಾವು ಗೌರವ ಕೊಟ್ಟು ಇವತ್ತು ಹೇಳ್ತಾ ಇದ್ದೀವಿ, ಗೌರವದಿಂದ ನಿರ್ಗಮಿಸಬೇಕು. ಇವತ್ತು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ಗುಳುಂ ಮಾಡೋಂಥ ಅದು ತಂಡ ಈಗ ಬಂದಿದ್ದಾರಲ್ಲ. ಯಾರು ಲೆಕ್ಕ ಕೊಡಿ ಸಮಿತಿ ಮತ್ತು ಅದರ ನೇತೃತ್ವ ವಹಿಸಿದಂಥವ್ರು ಯಾರ್ಯಾರು ಇದ್ದಾರಲ್ಲ, ಒಂದು ಪಟಾಲಂ, ಇವ್ರು ಎಲ್ಲಿದ್ರು ಇಷ್ಟು ದಿವಸ? ಈ ಮಠದ ಬಗ್ಗೆ ಏನು ಇವ್ರ ಪಾತ್ರ? ಇವತ್ತು ಕೂಡಲ ಸಂಗಮ ಪೀಠವನ್ನು ನಿನ್ನ ವಿರುದ್ಧವಾಗಿ ಮಾತನಾಡಿದಂಥ ವ್ಯಕ್ತಿ ಇವತ್ತು ಲೆಕ್ಕ ಕೇಳಲಿಕ್ಕೆ ಬರ್ತಾನೆ. ಬಾಯಿ ಸಿಕ್ಕಂಗೆ ನಿಮಗೆ ಬೈದ್ರಲ್ಲ, ಆವಾಗ ಬೇರೆಯವ್ರನ್ನ ಬಳಸ್ಕೊಂಡ್ರಿ. ಬಾಯಿಗೆ ಸಿಕ್ಕಂಗೆ ಏಕವಚನದಾಗೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡಿದಂಥ ವ್ಯಕ್ತಿನೇ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಿ. ಈಗ ಆ ವ್ಯಕ್ತಿನೇ ಕರೆಸಿ ಭಾಳ ಒಂದು ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಕರ್ಕಂತೀರಿ. ಇದರಲ್ಲೇ ನಿಮ್ಮ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರಾಗಲೇ ಕೂಡಲ ಸಂಗಮ ಪೀಠವನ್ನು ಮುಗಿಸಿದ್ದಾರೆ. ಇವತ್ತು ಆ ಸ್ವಾಮೀಜಿ ಪರಿಸ್ಥಿತಿ ಏನಾಯಿತು? ಇವತ್ತು ಆ ಸ್ವಾಮೀಜಿ ಏಕಾಂಗಿಯಾಗಿ ಹೋರಾಟ ಮಾಡೋಂಥ ಸಂದರ್ಭವನ್ನು ತಂದಿಟ್ಟಂಥವ್ರು ಇದೇ ಪಟಾಲಮ್ಮು, ಇದೇ ನಾಯಕತ್ವ ವಹಿಸ್ಕೊಂಡು ಏನು ದೊಡ್ಡ ನಾಯಕ ಅಂತ ಬಂದಿದ್ದಾನಲ್ಲ. ಎಲ್ಲೆಲ್ಲಿ ಇವನಿಗೆ ಅವಕಾಶ ಸಿಗ್ತತಿ, ಎಲ್ಲೆಲ್ಲಿ ಏನು ಬಳಸ್ಕೋಬೇಕು, ಎಲ್ಲಿ ಇವನ ಒಂದು ಬೇಳೆ ಬೇಯಿಸ್ಕೋಬೇಕು ಅಲ್ಲಲ್ಲಿ ಹೋಗ್ತಾನೆ ಅವನು. ಯಾಕಪ್ಪ ಇಷ್ಟು ದಿವಸ ನೀವು ಬಂದಿರಲಿಲ್ಲ? ಏನು ನಾವು ಸುಮ್ಮನಿದ್ದೀವಿ ಅಂದ ತಕ್ಷಣ ಏನು ನಿನಗೆ ನಾನೇ ಎಲ್ಲ ಅಂತ ತಿಳ್ಕೊಂಬಿಟ್ಟಿದೀಯಾ ನೀನು? ಯಾರಿಗೆ ಹೆಂಗೆ ಬೇಕಾರಂಗೆ ಮಾತಾಡೋದು ಕಲ್ತ್ಬಿಟ್ಟಿದೀಯಾ ನೀನು? ನೀನು ಅಂದ್ಕೊಂಡಿದೀಯ? ನಾನೆಲ್ಲ ಗಮನಿಸ್ತಾ ಬಂದಿದ್ದೀನಿ 5-6 ದಿವಸದಿಂದ. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಿನ್ನ ಕೊಡುಗೆ ಏನು? ಸಮಾಜವನ್ನು ಬಳಸ್ಕೊಂತೀಯಲ್ಲ ನೀನು. ನಿನ್ನ ಒಂದು ಸಂಘಟನೆ ಏನು? ಎಲ್ಲಿ ಸಂಘಟನೆಯನ್ನು ಮಾಡಿದೀಯ? ಇವತ್ತು ಅವರು ಹೊರಗೆ ಹಾಕಿದ್ರು ನಿನಗೆ. ಕೂಡಲ ಸಂಗಮದ ಪೀಠದ ಟ್ರಸ್ಟ್ನಿಂದ ಏನು ಇವರು ಅಲ್ಲಿ ಹೋಗಿ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ಹೊರಗಡೆ ಹಾಕಿದ್ದಾರೆ ಇವ್ರನ್ನೇ. ಇವ್ರನ್ನ ಯಾವುದಕ್ಕೂ ಅಲ್ಲಿ ಕರಿತಾ ಇಲ್ಲ, ಸ್ವಾಮೀಜಿ ಯಾವುದಕ್ಕೂ ಕರಿತಾ ಇಲ್ಲ, ಯಾವ ಮುಖಂಡರು ಇವ್ರನ್ನ ಕರಿತಾ ಇಲ್ಲ. ಈಗ ಅದು ಮುಗೀತಲ್ಲ, ಇವತ್ತು ಹರಿಹರ ಪಂಚಮಸಾಲಿ ಪೀಠ ಬೇಕಾಗಿದೆ. ಇದು ಸಾಧ್ಯವಿಲ್ಲ. ಏನು ನೀನು ಕೆಲವು ಜನನ ಕಟ್ಕೊಂಡು ಏನೇನೊಂದು ಪಟಾಲಂ ಕಟ್ಕೊಂಡಿದೆಯಲ್ಲ, ಅವ್ರದ್ದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ.